ಎಲ್ಲೆಲ್ಲೂ ದರ್ಬಾರು, ನಮ್ಮನ್ನ ಸೆಳೆಯೋದು ತ್ರಿಪಟೂರು. ಧರ್ಮಕ್ಕೆ ತವರೂರು ನಮ್ಮೂರು, ಇವ್ರೇನೆ ನಮ್ಮೆಲ್ರ ಮನೆ ದೇವ್ರು. ನಂಬಿ ಬಂದ ನಮಗೆಲ್ಲ ನಂದಾದೀಪ ನೀನೇನಯ್ಯ, ಸಿದ್ಧಿ ಬುದ್ಧಿ ಕರುಣಿಸಿ ಸುಖವನ್ನ ತಾರಯ್ಯ. ಹೆಸರಲ್ಲೇ ಪವರು, ನೋಡೋದಿಕ್ಕೆ ಖದರ್ರು, ಇವ್ರೇ ನಮ್ಮ ಲೀಡರ್ರು, ದುಷ್ಟರಿಗೆ ಫೈಟರ್ರು. ಬೆದರಲ್ಲ, ಬೇಟೆಗೆ ಹೆದರಲ್ಲ, ನಮ್ಮನ್ನ ತಡೆಯೋರು ಯಾರು ಇಲ್ಲ, ತೊಡೆ ತಟ್ಟಿ ಬಂದವರು ಉಳಿಯೋದಿಲ್ಲ. ತುಳಿಯೋರು ಉಳಿಯಲ್ಲ, ಬೆಳೆಯೋರು ಅಳಿಯಲ್ಲ, ಮೋಸಕ್ಕೆ ಇಲ್ಲಿ ನೆಲೆ ಇಲ್ಲ, ನೀನೇ ತಾನೇ ನಮಗೆಲ್ಲ. ಕಣ್ಣೀರ ಒರೆಸೋ ದೊರೆಯೋ ನೀನೇ, ಇಚ್ಛೆಯ ಕರುಣಿಸೋ ಒಡೆಯ ನೀನೇ, ಕೈ ತುತ್ತು ನೀಡೋ ತಾಯಿ ಪ್ರತಿರೂಪ, ಭೂಲೋಕದಲ್ಲಿ ನೀನೇ ಅಪರೂಪ. ಸ್ವಲ್ಪ ಹೊತ್ತು ಸಾಕು, ಹೊರಗಡೆ ಜನ ಬಿಡೋದು ಬೇಡ. ಆರಕ್ಷಕರು ದಯಮಾಡಿ ಸ್ವಲ್ಪ ತಡೆಯಿರಿ. ಇಲ್ಲಿ ನೋಡಿ, ಮೊದಲನೇ ಸಾಲಿಗೆ ನೀರು ಹೋಗ್ಬೇಕಂತೆ. ಇಷ್ಟು ಸಮಾನ ತರುತ್ತಾರೆ, ನೀರು ವಿತರಣೆ ಮಾಡಿಬಿಡಿ. ಈಗಿನ ಸಿಹಿ ವಿತರಣೆಯನ್ನ BS ಚಂದ್ರಶೇಖರನವರ ಮಕ್ಕಳು ಮತ್ತು ಮೊಮ್ಮಕ್ಕಳು 3 ಜನ ಸಂಸ್ಥೆ ನೋಡಿ, ಆಸ್ಥಾನ ಮಂಟಪದ ಒಳಗಡೆ ಸ್ಥಳ ಅವಕಾಶ ಇದೆ. ದಯಮಾಡಿ ಅಲ್ಲಿ ಆಸ್ಥಾನ ಮಂಟಪದ ಮುಂದೆ ಇದ್ದವರೆಲ್ಲ ಹೊರಗಡೆ ಹೋಗ್ಬೇಕಾಗಿ ಇಲ್ಲ ಕಣ, ಮೊಸರು ಬಜ್ಜಿ ಗೊತ್ತೈತೆ ಹೇಳಿದ್ದೀನಿ. ಶ್ರೀವತ್ಸ ಅವರು ಅಲ್ಲಿರೋರು ಒಂದ್ಸರಿ ಕಳಿಸಿ, ಹೊರಗಡೆ ಕಳಿಸಿ. ಅಣ್ಣಪ್ಪನ ಸ್ವಾಮಿ ಅವರೇ, ಹೊರಗಡೆ ಖಾಲಿ ಪಾತ್ರೆಗಳಿಗೆ ತುಂಬಿಸಿದ್ರೆ ಬೇರೆ ರೀತಿ ತೊಂದರೆ ಆಗುತ್ತೆ ನೋಡಿ, ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ದಯಮಾಡಿ ಬಾಕ್ಸ್ಗಳಿಗೆ, ಡಬ್ಬಿಗಳಿಗೆ ಯಾವುದೇ ಕವರ್ಗಳಿಗೆ ಊಟವನ್ನು ಬಡಿಸ್ಬೇಡಿ. ಇಲ್ಲಿ ನಿಂತಿರೋರು ಬನ್ನಿ, ಈ ಕಡೆ ಸೇರ್ ಇಲ್ಲಿ ನೋಡಿ, ನಗರ ನೀರು ವಿತರಣೆ ಮಾಡ್ತಿರೋ ಟೇಬಲ್ಗಳು ಖಾಲಿ ಇದೆ. ಅಲ್ಲಿ ನಿಂತಿರೋ ಬರೋ ಮೇಲೆ ಊಟ ಕೂತ್ಕೊಂಡು ಬನ್ನಿ. ಇಲ್ಲಿ ಬನ್ನಿ, ಖಾಲಿ ಇದೆ ನೋಡಿ, ಹೊರಗಡೆ ಬನ್ನಿ, ಖಾಲಿ ಇದೆ ಬನ್ನಿ. ಈ ಕಡೆ ಚತುರ್ದ ಒಳಗಡೆ ಖಾಲಿ ಇದೆ ಅಂತ ಹೇಳ್ತಿದ್ದಾರೆ. ದಯಮಾಡಿ ಹೋಗಿ ಅಲ್ಲಿ ಪೂರ್ಣ ಖಾಲಿ ಇದೆ ಅಂತ ಹೇಳ್ತಿದ್ದಾರೆ. ಈ ಖಾಲಿ ಆಗಿದೆ ಪೂರ. ಸ್ವಲ್ಪ ಆಸ್ಥಾನ ನಿಂತಿರೋರು ಒಳಗಡೆ ಖಾಲಿ ಇದೆ ಅಂತ ನೋಡಿ ಪದೇ ಪದೇ ಹೇಳ್ತಾ ಇದ್ದಾರೆ. ಛತ್ರದ ಒಳಗಡೆ ಊಟ ಮಾಡಲು ಸ್ಥಳಾವಕಾಶ ಇದೆ. ದಯಮಾಡಿ ಅಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ.
ಸೊಸೈಟಿಯು ಸಿಹಿ ವಿತರಣೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಜಿಲೇಬಿ ವಿತರಣೆಯನ್ನ ನೋಡಿ, ಛತ್ರದ ಒಳಗಡೆ ಸಾಕಷ್ಟು ಖಾಲಿ ಇದೆ, ಊಟಕ್ಕೆ ಊಟ ಮಾಡೋ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ದಯಮಾಡಿ ಅಲ್ಲಿರೋ ಒಂಚೂರು ಮುಂದೆ ಕಳಿಸಿ. ಅಲ್ಲಿ ಆಸನ ಮಂಟಪದ ಮುಂದೆ ಇರೋಲ್ಲ, ಛತ್ರದ ಒಳಗಡೆ ಹೋಗ್ಬೇಕಾಗಿ ವಿನಂತಿ. ದಯಮಾಡಿ ಛತ್ರ ಒಳಗಡೆ ಹೋಗಿ. ಆರಕ್ಷಕರು ಅಲ್ಲಿ ನಿಂತಿರೋ ಒಂಚೂರು ಮುಂದೆ ಕಳಿಸೋವಾಗ, ಒಂಚೂರು ಅಲ್ಲಿ ಕಳಿಸೋವಾಗೆ ಒಳಗೆ ಹೋಗವ, ಒಳಗೆ ಕಳಿಸಿ. ಪ್ರಸಾದವನ್ನು ಎಡೆಯಲ್ಲಿ ಬಿಡುವಷ್ಟು ಶ್ರೀಮಂತರಾಗೋದು ಬೇಡ. ಬಡಿಸಕ್ಕಾಗದೇ ಇರೋಷ್ಟು ಬಡತನವೂ ಬರೋದು ಬೇಡ. ಇದು ಶ್ರೀ ಸತ್ಯಗಣಪತಿಯವರ ಪ್ರಸಾದ. ಬಿಸಿ ಬಿಸಿ ಪಾಯಸ, ಬಿಸಿ ಪಲಾವ್, ಬಿಸಿ ಅನ್ನ ಸಾರು ನಿಧಾನವಾಗಿ ಸ್ವೀಕರಿಸಿ.